ಮೊನ್ನೆ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಒಬ್ಬ ದಲಿತ ಮಹಿಳೆ ಮತ್ತು ಸಣ್ಣ ಮಗು ಭಾಳ ಕ್ರೂರವಾಗಿ ನಡ್ಕೊಂಡ ಕಾರಣ, ಡಾಕ್ಟ್ರುಗಳು ಕ್ರೂರವಾಗಿ ನಡ್ಕೊಂಡ ಕಾರಣ ಅವರು ಸಾವನ್ನಪ್ಪಿರ್ತಾರೆ. ಈ ಒಂದು ಘಟನೆ ನಮ್ಮ ಕಂಪ್ಲಿ ತಾಲೂಕಿನ ಎಲ್ಲ ಬಡ ಮತ್ತು ದಲಿತ ವರ್ಗಕ್ಕೆ ಭಾಳ ಒಂದು ನೋವು ತಂದಿರತಕ್ಕಂಥ ಸಂಗತಿ. ನಾವು ಇವತ್ತು ಯಾವ ಕಾಲದಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ಎತ್ತಾಗಿ ಹೋಗ್ತಾ ಇದೆ ನಮ್ಮ ಈ ಆಡಳಿತ ಮಾಡ್ತಕ್ಕಂಥ ಈ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ. ಇವತ್ತಿನ ದಿನಮಾನಗಳಲ್ಲಿ ಘನ ಸರ್ಕಾರಗಳು ಎಷ್ಟೇ ಸೌಲಭ್ಯಗಳನ್ನು ಕೊಟ್ಟರು, ಎಲ್ಲ ಹೆರಿಗೆಗಳಿಗೆ ಆಗಲಿ ಇನ್ನು ಯಾವುದಕ್ಕಾಗಲಿ ಎಷ್ಟೇ ಚಿಕಿತ್ಸೆಗಳ ಸೌಲಭ್ಯ ಕೊಟ್ಟರೂ ಕೂಡ, ಎಷ್ಟೇ ಟೆಕ್ನಾಲಜಿ ಇಕ್ವಿಪ್ಮೆಂಟ್ಗಳನ್ನು ಕೊಟ್ಟರೂ ಕೂಡ, ಸಾಮಗ್ರಿಗಳನ್ನು ಕೊಟ್ಟರೂ ಕೂಡ ಇವತ್ತು ಸಾವು ನೋವುಗಳು ಆಗ್ತಿದ್ದಾವೆ ಅಂತಂದರೆ ಇದಕ್ಕೆ ಒಂದೇ ಒಂದು ಕಾರಣ, ಡಾಕ್ಟ್ರುಗಳ ನಿರ್ಲಕ್ಷ್ಯ. ಮತ್ತು ಈ ಡಾಕ್ಟ್ರುಗಳನ್ನು ಏನು ಮ್ಯಾನೇಜ್ ಮಾಡ್ತಾಯಿದೆ ಜಿಲ್ಲಾ ಆರೋಗ್ಯ ಕೇಂದ್ರ, ಅವರ ಒಂದು ದೌರ್ಬಲ್ಯ. ಇಂಥ ಒಂದು ನೆಗ್ಲಿಜೆನ್ಸಿಯನ್ನು, ಇಂಥ ಒಂದು ಬೇಜವಾಬ್ದಾರಿ ಇರ್ತಕ್ಕಂಥ ಒಬ್ಬ ರವಿ ಕನಗೇರಿಯನ್ನು ಇವತ್ತು ನಮ್ಮ ಶಾಸಕರು ವರ್ಗಾವಣೆ ಮಾಡುವುದರ ಮೂಲಕ ಅವರಿಗೆ ಒಳ್ಳೆಯ ಶಿಕ್ಷೆಯನ್ನೇ ಕೊಟ್ಟಿರ್ತಾರೆ. ಮುಂದುವರಿದು ನಮ್ಮ ಶಾಸಕರಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ, ಇನ್ನು ಎಷ್ಟೋ ದಲಿತ ಹೆಣ್ಮಕ್ಳನ್ನು, ಎಷ್ಟೋ ದಲಿತಿಗೆ ಹೆರಿಗೆಗೆ ಬಂದಿರೋರನ್ನು ಈತ ಕೊಲ್ಲೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಈ ಮುಂದಿನ ಜನಗಳಿಗೆ ಕೂಡ ಇದೇ ರೀತಿ ಘಟನೆ ಆಗಬಾರ್ದು ಅಂದರೆ, ನಮ್ಮ ಹೆಣ್ಮಕ್ಳು ಹೆರಿಗೆಗೆ ಬಂದು ಸಾಯಬಾರ್ದು ಅಂದರೆ, ನಮ್ಮ ಮಕ್ಕಳಿಗೆ ಒಳ್ಳೆಯ ಚಿಕಿತ್ಸೆ ಕೊಡಬೇಕು ಅಂತಂದರೆ ನಾವೆಲ್ಲರೂ ದಲಿತ ಸಂಘಟನೆಗಳನ್ನು ನಾಳೆಲ್ಲ ಬಂದು ಆಸ್ಪತ್ರೆ ಆವರಣದಲ್ಲಿ ಸೇರಿ ಒಂದು ಬೃಹತ್ತಾದ ಪ್ರತಿಭಟನೆ ಮಾಡೋದ್ರ ಮುಖಾಂತರ ವಜಾಗೊಳಿಸೋವರೆಗೆ ನಾವು ಹಂತ ಹಂತವಾಗಿ ಹೋರಾಟ ಮಾಡಬೇಕಾಗ್ತದೆ. ನೀವೆಲ್ಲ ದಲಿತ ಸಂಘಟನೆಗಳು ಏನದಿರಿ, ನಾಳೆ ಯಾವುದೇ ಊರಿಂದ, ಎಲ್ಲ ಊರಿಂದ ಬರಬೇಕು. ಇದು ನಮ್ಮ ರಾಮಸಾಗರಕ್ಕಾಗಿರೋ ಅನ್ಯಾಯ ಮಾತ್ರ ಅಲ್ಲ, ಇದು ನಮ್ಮ ಕಂಪ್ಲಿ ತಾಲೂಕಿಗಾಗಿರೋ ದೊಡ್ಡ ಕಳಂಕ. ಇದು ಅದಕ್ಕೋಸ್ಕರ ನಾವೆಲ್ಲ ದಲಿತರು ಇವಾಗ ನಮ್ಮನ್ನು ಯಾರು ಕೇಳಲ್ಲ. ದಯಮಾಡಿ ದಲಿತ ಸಂಘಟನೆಗಳು, ನಾಯಕರು ಮತ್ತು ಯುವಕರು ನೀವೆಲ್ಲರೂ ಫಸ್ಟ್ ತಿಳ್ಕೊಳ್ರಿ, ನಮ್ಮ ಸಮಸ್ಯೆನ ನಾವೇ ಬಗೆಹರಿಸ್ಕೋಬೇಕು. ಈ ಥರ ಸಾವು ನೋವುಗಳು ಆದಾಗ ನಾವೇ ಬಂದು ನಿಂತ್ಕೊಂಡು ಹೋರಾಟ ಮಾಡಿದ್ರೆ ಕನಿಷ್ಠ ಆ ಜೀವ ಹೋಗಿರೋದಕ್ಕಾಗಲಿ, ಸರ್ಕಾರದಿಂದಾಗಲಿ, ಇನ್ನು ಯಾವುದೇ ರೀತಿಯಿಂದಾಗಲಿ ಪರಿಹಾರ ಸಿಕ್ಕರೆ ಆ ಕುಟುಂಬ ಒಂದು ಸ್ವಲ್ಪ ಆದರೂ ಅವ್ರ ದುಃಖನ ನಾವು ಕಡಿಮೆ ಮಾಡ್ಬೋದು. ಇವತ್ತು ನೋಡಿ ಬಾಳೆ ಬದುಕ್ತಕ್ಕಂಥ ಒಬ್ಬ ಹೆಣ್ಣು ಮಗಳು ಇವತ್ತು ಸತ್ತೋದು ಎಷ್ಟೊಂದು ನಮಗೆ ನೋವಾಗ್ತಾ ಇದೆ. ಆ ನೋವನ್ನು ನಮಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಈ ಸರ್ಕಾರ, ಈ ಆರೋಗ್ಯ ಇಲಾಖೆ ಒಂದು ನಿರ್ಲಕ್ಷ್ಯತನದಿಂದ ಇನ್ನು ಎಷ್ಟು ಮಂದಿ ಬಲಿ ಆಗಬೇಕು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ನಾವು ಇವತ್ತು DHO ಮಾಡಬೇಕಾಗ್ತದೆ. ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ನಾಳೆ ಬೆಳಿಗ್ಗೆ 9:30 10 ಗಂಟೆ ಒಳಗಾಗಿ ಆಸ್ಪತ್ರೆ ಆವರಣದಲ್ಲಿ ಸೇರಿ ಬೃಹತ್ತಾದ ಪ್ರತಿಭಟನೆ ಮಾಡಿ ರವಿ ಕನಕಗಿರಿ ಅವರನ್ನು ವಜಾ ಮಾಡುವವರೆಗೆ ನಮ್ಮ ಬೇಡಿಕೆಯನ್ನು ಯಾವುದೇ ರೀತಿಯಿಂದ ನಾವು ಸಡಿಲ ಮಾಡಬಾರ್ದಂತೆ ಹೇಳೋದ್ರ ಮುಖಾಂತರ ನೀವೆಲ್ಲರೂ ಬಂದು ನಾಳೆ ಎಲ್ಲ ನಾವು ಇಲ್ಲಿ ಹರಿಜನ ಕೇರಿಯಿಂದ ಬರ್ತೀವಿ, ನಾಳೆ ಮಾದಿಗ ಓಣಿಯಿಂದ ಬರ್ತಾಯಿದ್ದೀವಿ, ಚಲವಾದಿ ಓಣಿಯಿಂದ ಬರ್ತಾಯಿದ್ದೀವಿ, ಒಡ್ರು ಓಣಿಯಿಂದ ಬರ್ತಾಯಿದ್ದೀವಿ, ಎಲ್ಲರೂ ಬರ್ತಾಯಿದ್ದೀವಿ. ತಾವು ಕೂಡ ಸುತ್ತಮುತ್ತಲಿನ ಹಳ್ಳಿಗಳ ಎಲ್ಲ ಯುವಕರು ಸಂಘಟನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರೂ ಬಂದು ನಾಳಿನ ಒಂದು ಈ ಪ್ರತಿಭಟನೆಯನ್ನು ನೀವು ಯಶಸ್ವಿ ಮಾಡಿ